ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಕಳೆದ ಅವಧಿಯಲ್ಲಿ ನಾವು ಬಹುಪದೋಕ್ತಿಗಳಿಗೆ ಸಂಬಂಧಿಸಿದಂತೆ ಬಹುಪದೋಕ್ತಿಯ ಬೆಲೆ, ಅದೇ ರೀತಿಯಾಗಿ ಬಹುಪದೋಕ್ತಿಯ ಶೂನ್ಯತೆಗಳು ಇದರ ಬಗ್ಗೆ ತಿಳಿದಿದ್ದೇವೆ. ಇಂದಿನ ಅವಧಿಯಲ್ಲಿ ನಾವು ಶೇಷ ಪ್ರಮೇಯದ ಬಗ್ಗೆ ವಿವರವಾಗಿ ತಿಳಿಯೋಣ. ಶೇಷ ಪ್ರಮೇಯದ ಮೊದಲು ನಾವು ಕೆಲವೊಂದು ಉದಾಹರಣೆಯನ್ನು ತಗೊಳ್ಳೋಣ. ಎರಡು ಪೂರ್ಣಾಂಕಗಳನ್ನು ಭಾಗಿಸುವಂಥ ವಿಧಾನ ನೀವು ಅಧ್ಯಯನ ಮಾಡಿದ್ದೀರಿ, 8ನೇ ತರಗತಿಯಲ್ಲಿ ಕಲ್ತಿದ್ದೀರಿ. ಕೆಲವೊಂದು ಉದಾಹರಣೆ: 15 6ರಿಂದ ಭಾಗಿಸಿ. 15 6ರಿಂದ ಭಾಗಿಸೋಣ. ಈಗ 6 ಎಷ್ಟು ಸಲ ಹೋಗ್ತದೆ? 6 2 ಸಲ 12. ಶೇಷ ಎಷ್ಟು ಉಳೀತು? ಮೈನಸ್ ಮಾಡಿ, ಶೇಷ 3 ಉಳೀತು. ಸರಿಯಾಗಿ ಗಮನಿಸಿ, ಇಲ್ಲಿ 15 ಭಾಜ್ಯ ಅಂತ ಕರೀತಾರೆ. 15 ಭಾಜ್ಯ. ಹಾಗಾದರೆ 6 ಏನಂತ ಕರೀತಾರೆ? 6 ಭಾಜಕ ಅಂತ ಕರೀತಾರೆ. ಇಲ್ಲಿ 2 ಎಂಬುದು ಇದು ಭಾಗಲಬ್ಧ, 2 ಭಾಗಲಬ್ಧ. ಹಾಗಾದರೆ ಈ 3 ಶೇಷ ಅಂತ ಕರೀತಾರೆ. ಸರಿಯಾಗಿ ಗಮನಿಸಿ, 15 6ರಿಂದ ಭಾಗಿಸಿದ್ದೇವೆ. ಇಲ್ಲಿ 15 ಭಾಜ್ಯ ಅಂತ ಕರೀತಾರೆ, 6 ಭಾಜಕ, 2 ಭಾಗಲಬ್ಧ ಮತ್ತು 3 ಶೇಷ ಅಂತ ಕರೀತಾರೆ. ಅಥವಾ ನಾವು 15 ನೋಡಿ ಈ ರೀತಿ ಬರಿಬಹುದಾ? 6 ಗುಣಿಸು 2 ಪ್ಲಸ್ 3. ಸಂಕ್ಷೇಪಿಸಿ ನೋಡಿ, 6 ಗುಣಿಸು 2 ಅಂದರೆ 12, 12 ಪ್ಲಸ್ 3 ಅಂದರೆ 15. ನೋಡಿ, ಒಂದಕ್ಕೊಂದು ಸಮ ಆಗಿದೆ. ಹಾಗಾದರೆ 15 ಹೇಗೆ ಬರೆದಿದ್ದೇನೆ? 15 ಸಮ 6 ಗುಣಿಸು 2 ಪ್ಲಸ್ 3 ಅಂತ ಬರೆದಿದ್ದೇವೆ. ಈಗ 15 ಅಂದರೆ ಏನು? 15 ಅಂದರೆ ಭಾಜ್ಯ. ಸರಿಯಾಗಿ ಗಮನಿಸಿ, 15 ಅಂದರೆ ಭಾಜ್ಯ, 6 ಅಂದರೆ ಭಾಜಕ, ಇಂಟು 2 ಅಂದರೆ ಅದು ಭಾಗಲಬ್ಧ, ಪ್ಲಸ್ 3 ಅಂದರೆ ಅದು ಶೇಷ. ಹಾಗಾದರೆ ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ ಒಂದು ಪೂರ್ಣಾಂಕವನ್ನು ಇನ್ನೊಂದು ಪೂರ್ಣಾಂಕದಿಂದ ಭಾಗಿಸಿದಾಗ ಅಥವಾ ಭಾಜ್ಯವನ್ನು ಭಾಜಕದಿಂದ ಭಾಗಿಸಿದಾಗ ನಮಗೆ ಭಾಗಲಬ್ಧ ಮತ್ತು ಶೇಷ ಸಿಗ್ತದೆ. ಸೊ ಇದಕ್ಕಿರುವಂಥ ಸಂಬಂಧ ಏನು? ಭಾಜ್ಯ ಸಮ ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಇದು ಒಂದು ಉದಾಹರಣೆ. ಇನ್ನೊಂದು ಉದಾಹರಣೆ ಅಂತ ಕೊಡ್ತಾ ಇದ್ದೇನೆ. 12 6ರಿಂದ ಭಾಗಿಸಿ. 12 6ರಿಂದ ಭಾಗಿಸಿ. ಈಗೇನೈತೆ? ಈಗ 6 ಎಷ್ಟು ಸಲ ಹೋಗ್ತದೆ? 6 2 ಸಲ 12. ಶೇಷ ಎಷ್ಟಾಯಿತು? 0. ಗಮನಿಸಿ, ಇಲ್ಲಿ 6 ಎಂಬುದು ಭಾಜಕ, 12 ಎಂಬುದು ಭಾಜ್ಯ, 2 ಎಂಬುದು ಭಾಗಲಬ್ಧ, ಶೇಷ 0. ಹಾಗಾದರೆ ಶೇಷ ಎಲ್ಲಾದರೂ 0 ಬಂದರೆ 12ರ ಅಪವರ್ತನ ಯಾವುದಾಗಿರುತ್ತದೆ? 6 ಆಗಿರುತ್ತದೆ. ಇದು ಅದರ ಅಪವರ್ತನ. ಅಥವಾ 6ರ ಅಪವರ್ತ್ಯ, ಇನ್ನೊಂದು ರೀತಿ ಹೇಳಿದರೆ 6ರ ಅಪವರ್ತ್ಯ ಏನಾಗಿರ್ತದೆ? ಅದು 12 ಆಗಿರುತ್ತದೆ. ಸರಿಯಾಗಿ ಗಮನಿಸಿಕೊಳ್ಳಿ. ಹಾಗಾದರೆ ಇದಕ್ಕಿರುವಂಥ ಸಂಬಂಧ ಏನಾಯಿತು? ಭಾಜ್ಯ ಸಮ ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಈ ಸಂಬಂಧವನ್ನು ಸರಿಯಾಗಿ ನೀವು ಗಮನಿಸಿಕೊಳ್ಳಿ. ಭಾಜ್ಯ ಸಮ ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಇದು ಪೂರ್ಣಾಂಕಗಳಿಗೆ ಸಂಬಂಧಿಸಿದಂತೆ ನಾವೇನು ಮಾಡಬೇಕಂತ ಹೇಳಿದ್ರೆ, ಈಗ ಸೇಮ್ ಕಾನ್ಸೆಪ್ಟನ್ನು ಬಹುಪದೋಕ್ತಿಗಳಿಗೆ ಅನ್ವಯ ಮಾಡಬೇಕು. ಒಂದು ಬಹುಪದೋಕ್ತಿಯನ್ನು ಇನ್ನೊಂದು ಬಹುಪದೋಕ್ತಿಯಿಂದ ಭಾಗಿಸಬೇಕು. ಆ ಭಾಗಿಸುವಂಥ ವಿಧಾನವನ್ನು ನಾವು ನೋಡ್ಕೊಳ್ಳೋಣ. ಈಗ ಉದಾಹರಣೆ 1 ನೋಡ್ಕೊಳ್ಳಿ. ಬಹುಪದೋಕ್ತಿ x ಪ್ಲಸ್ 3x² ಮೈನಸ್ 1 x ಪ್ಲಸ್ 1ರಿಂದ ಭಾಗಿಸಿ. ಸರಿಯಾಗಿ ಗಮನಿಸಿ, ಇದು ಒಂದು ಬಹುಪದೋಕ್ತಿ. x ಪ್ಲಸ್ 3x² ಮೈನಸ್ 1 ಎಂಬುದು ಬಹುಪದೋಕ್ತಿ, x ಪ್ಲಸ್ 1 ಕೂಡ ಬಹುಪದೋಕ್ತಿ. ಹಾಗಾದರೆ ಒಂದು ಬಹುಪದೋಕ್ತಿಯನ್ನು ಇನ್ನೊಂದು ಬಹುಪದೋಕ್ತಿಯಿಂದ ಭಾಗಿಸುವಂಥದ್ದು. ಗಮನಿಸಿಕೊಳ್ಳಿ, ಮೊದಲನೇ ಬಹುಪದೋಕ್ತಿಯನ್ನು ನಾವು ಪಿ ಆಫ್ ಎಕ್ಸ್ ಅಂತ ತಗೊಳ್ಳೋಣ. ನಾವು ಹಿಂದಿನ ಅವಧಿಯಲ್ಲಿ ಕಲ್ತಿದ್ದೇವೆ ಇದನ್ನು. ಪಿ ಆಫ್ ಎಕ್ಸ್ ಸಮ ಎಕ್ಸ್ ಪ್ಲಸ್ 3x² ಮೈನಸ್ 1. ಇನ್ನೊಂದು ಬಹುಪದೋಕ್ತಿಯನ್ನು ಜಿ ಆಫ್ ಎಕ್ಸ್ ಅಂತ ತಗೊಳ್ಳೋಣ. ಜಿ ಆಫ್ ಎಕ್ಸ್ ಸಮ ಎಕ್ಸ್ ಪ್ಲಸ್ 1.
ಗಮನಿಸಿಕೊಳ್ಳಿ, ಪಿ ಆಫ್ ಎಕ್ಸ್ ಒಂದು ಬಹುಪದೋಕ್ತಿ, ಜಿ ಆಫ್ ಎಕ್ಸ್ ಒಂದು ಬಹುಪದೋಕ್ತಿ. ಒಂದು ಬಹುಪದೋಕ್ತಿಯನ್ನು ಇನ್ನೊಂದು ಬಹುಪದೋಕ್ತಿಯಿಂದ ಭಾಗಿಸಬೇಕಾದ್ರೆ ನಾವು ಕೆಲವೊಂದು ಹಂತಗಳನ್ನು ಪಾಲಿಸಬೇಕಾಗ್ತದೆ. ಆ ಹಂತ ಯಾವುದು? ಮೊದಲನೇ ಹಂತ ಯಾವುದು ಅಂತೇಳಿದರೆ, ಬಹುಪದೋಕ್ತಿಯಲ್ಲಿನ ಪದಗಳು ಆದರ್ಶ ರೂಪದಲ್ಲಿ ಉಂಟಾ ಅಂತ ನೋಡಬೇಕು. ಫಸ್ಟಿಗೆ ಆದರ್ಶ ರೂಪದಲ್ಲಿ ಬರ್ಕೊಳ್ಳಬೇಕು. ಆದರ್ಶ ರೂಪ ಅಂದರೆ ಏನು? ಪದಗಳ ಘಾತಗಳ ಇಳಿಕೆ ಕ್ರಮ ನೋಡಬೇಕು. ಇಲ್ಲಿ ಘಾತ ಎಷ್ಟುಂಟು? 1. ಇಲ್ಲಿ ಘಾತ ಎಷ್ಟುಂಟು? 2. ಇಲ್ಲಿ ಘಾತ ಎಷ್ಟುಂಟು? 0. ಆದ್ದರಿಂದ ನಾವೇನು ಮಾಡಬೇಕೀಗ? ಘಾತಗಳ ಇಳಿಕೆ ಕ್ರಮದಲ್ಲಿ ಬರೀಬೇಕು. ಇಳಿಕೆ ಕ್ರಮದಲ್ಲಿ ಬರೆಯೋದು ಹೇಗೆ? ಇಲ್ಲಿ ಘಾತ ಹೆಚ್ಚಿರುವಂಥದ್ದು ಯಾವುದು ನೋಡಿ, ಇದು ಚಿಹ್ನೆ ಸಮೇತ ಬರೀಬೇಕು, 3x². ಆಮೇಲೆ ಬರುವಂಥದ್ದು ಯಾವುದು? +x. ಆಮೇಲೆ ಚಿಹ್ನೆ ಸಮೇತ -1 ನೋಡಿ. ಈಗ ಇದು ಆದರ್ಶ ರೂಪಕ್ಕೆ ಬಂತು. ಘಾತ 2, ಘಾತ 1, ಘಾತ 0. ಹಾಗಾದರೆ ಎರಡನೇ ಬಹುಪದೋಕ್ತಿಯನ್ನು ಗಮನಿಸಿ. ಜಿ ಆಫ್ ಎಕ್ಸ್ ಸಮ x+1. ಘಾತ ಎಷ್ಟುಂಟು ಇಲ್ಲಿ? 1. ಇಲ್ಲಿ ಘಾತ ಎಷ್ಟುಂಟು? 0. ಇದು ಆಲ್ರೆಡಿ ಆದರ್ಶ ರೂಪದಲ್ಲಿ ಉಂಟು. ಹಾಗಾದರೆ ಮೊದಲನೇ ಹಂತ ಯಾವುದು? ಕೊಟ್ಟಿರುವ ಬಹುಪದೋಕ್ತಿಗಳನ್ನು ಏನು ಮಾಡಬೇಕು ನಾವು? ಆ ಪದಗಳಿಗೆ ಅನುಗುಣವಾಗಿ ಆದರ್ಶ ರೂಪದಲ್ಲಿ ಬರೀಬೇಕು. ಈಗ ಆದರ್ಶ ರೂಪದಲ್ಲಿ ಬರೆದಾಯಿತು. ಇನ್ನೇನು ಮಾಡಬೇಕು? ಒಂದು ಬಹುಪದೋಕ್ತಿಯನ್ನು ಇನ್ನೊಂದು ಬಹುಪದೋಕ್ತಿಯಿಂದ ಭಾಗಿಸಬೇಕು. ಇದನ್ನು ಭಾಜ್ಯ ಅಂತ ಪರಿಗಣಿಸಿದರೆ ಇದು ಭಾಜಕ. ಇದು ಭಾಜ್ಯ ಆಯಿತು, ಇದು ಭಾಜಕ ಆಯಿತು. ಈಗ ನಾವೇನು ಮಾಡಬೇಕೀಗ? ಭಾಜ್ಯವನ್ನು ಭಾಜಕದಿಂದ ಭಾಗಿಸಬೇಕು. ಭಾಗಿಸೋಣ ಈಗ. 3x² +x -1 ಇದು ಭಾಜ್ಯ ಆಗಿದೇನೈತೆ ಈಗ? ಇದು ಭಾಜಕ x+1. ಭಾಗಿಸಬೇಕಾದ್ರೆ ಕೆಲವೊಂದು ಹಂತಗಳುಂಟು. ಯಾವುದು ಹಂತ? ಮೊದಲನೇ ಹಂತ ಯಾವುದು ಅಂತೇಳಿದರೆ, ಭಾಜ್ಯದ ಮೊದಲನೇ ಪದ. ಇದು ಭಾಜ್ಯ ಅಂತ ಪರಿಗಣಿಸಿದ್ದೇವೆ, ಇದು ಭಾಜಕ ಅಂತ ಪರಿಗಣಿಸಿದ್ದೇವೆ. ಭಾಜ್ಯದ ಮೊದಲನೇ ಪದ ಯಾವುದು? 3x². ಭಾಜಕದ ಮೊದಲನೇ ಪದ ಯಾವುದು? x. ಹಾಗಾದರೆ ಫಸ್ಟ್ ಮಾಡಬೇಕಾಗಿರುವಂಥದ್ದು, ಭಾಜ್ಯದ ಮೊದಲನೇ ಪದವನ್ನು ಭಾಜಕದ ಮೊದಲನೇ ಪದದಿಂದ ಭಾಗಿಸಬೇಕು. ಇಲ್ಲಿ ಮಾಡ್ತಾ ಇದ್ದೇನೆ ಗಮನಿಸಿ. ಭಾಜ್ಯದ ಮೊದಲನೇ ಪದ 3x² ಭಾಗಿಸು ಭಾಜಕದ ಮೊದಲನೇ ಪದ. ಭಾಜಕ ಯಾವುದು? x. ಇದನ್ನು ಭಾಗಿಸಿ. ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೇನೆ. ಭಾಜ್ಯದ ಮೊದಲನೇ ಪದವನ್ನು ಭಾಜಕದ ಮೊದಲನೇ ಪದದಿಂದ ಭಾಗಿಸಬೇಕು. 3x² ಭಾಗಿಸಿ x. ಇದನ್ನು ಭಾಗಿಸಿ. ಇದೇನಾಯಿತು? 3x² ಅಂದರೆ x ಗುಣಿಸು x ಭಾಗಿಸು x. ನೋಡಿ, ಇದು ಕ್ಯಾನ್ಸಲ್ ಆಯಿತು. ಆಗ ಎಷ್ಟು ಉಳೀತು? 3x ಉಳೀತು. 3x ಎಂಬುದು ಭಾಗಲಬ್ಧದ ಮೊದಲನೇ ಪದ. ಹಾಗಾದರೆ ಇದನ್ನು ಎಲ್ಲಿ ಬರೀಬೇಕು ನಾವೀಗ? ಭಾಗಲಬ್ಧದಲ್ಲಿ ಬರೀಬೇಕು. 3x ಎಂಬುದು ಭಾಗಲಬ್ಧದ ಮೊದಲನೆಯ ಪದ. ಮುಂದಕ್ಕೆ ಈ ಪದದಿಂದ ಭಾಜಕದ ಪ್ರತಿ ಪದಕ್ಕೆ ಗುಣಿಸಿ ಅದನ್ನು ಭಾಜ್ಯದ ಕೆಳಗಡೆ ಬರೀಬೇಕು. ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೇನೆ. ಏನು ಮಾಡಿದ್ದೇವೆ? ಭಾಜ್ಯದ ಮೊದಲನೇ ಪದವನ್ನು ಭಾಜಕದ ಮೊದಲನೇ ಪದದಿಂದ ಭಾಗಿಸಿದ್ದೇವೆ. ಬಂದಂಥ ಉತ್ತರ ಅದು ಭಾಗಲಬ್ಧದ ಮೊದಲನೆಯ ಪದ. ಭಾಗಲಬ್ಧದ ಮೊದಲನೆಯ ಪದ. ಮುಂದಕ್ಕೆ ಈ ಪದದಿಂದ ಭಾಜಕದ ಪ್ರತಿ ಪದಕ್ಕೆ ಗುಣಿಸಿ ಅದನ್ನು ಭಾಜ್ಯದ ಕೆಳಗಡೆ ಬರೀಬೇಕು. ಈಗ ಗುಣಿಸುವುದು ಹೇಗೆ? ಫಸ್ಟಿಗೀಗ 3x ಗುಣಿಸಿ x, ಆಮೇಲೆ 3x ಗುಣಿಸು 1, ಅಥವಾ ಸಿಂಪಲ್ ಆಗಿ ಬರೆಯೋದಾದರೆ ಇಲ್ಲಿ ತೋರಿಸ್ತಾ ಇದ್ದೇನೆ. 3x ಇಂಟು ಅದನ್ನು ಪ್ರತಿ ಪದಕ್ಕೆ ಗುಣಿಸುವುದು x+1. ನೋಡಿ, ಈ ರೀತಿಯಾಗಿ ಗುಣಿಸಿದರೆ ಆಯಿತು. ಈ ರೀತಿ ಗುಣಿಸುವಂಥ ಹಂತಗಳನ್ನು ನೀವು 8ನೇ ತರಗತಿಯಲ್ಲಿ ಕಲ್ತಿದ್ದೀರಿ. 3x × x ಇದನ್ನು ಇದಕ್ಕೆ ಗುಣಿಸಿ. ಈಗ 3x × x 3x². ಚಿಹ್ನೆ ಯಾವುದುಂಟು ಇಲ್ಲಿ? ಪ್ಲಸ್. 3x × 1 ಇದು 3x ಆಯಿತು. ಈ ಪದವನ್ನು ಎಲ್ಲಿ ಬರಿಬೇಕು ನಾವೀಗ? ಭಾಜ್ಯದ ಕೆಳಗಡೆ ಬರಿಬೇಕು. 3x² ಪ್ಲಸ್ 3x. ನೋಡಿ, ಗಮನಿಸಿ. ಅಥವಾ ನೇರವಾಗಿ ಗುಣಿಸ್ಬೋದು. x × 3x 3x², 3x × 1 ಪ್ಲಸ್ 3x. ಮುಂದಕ್ಕೆ
ನಾವು ಏನು ಮಾಡಬೇಕು, ಇದರಿಂದ ಇದನ್ನು ಕಳಿಬೇಕು. ಕಳೆಯುವಾಗ ಚಿಹ್ನೆ ಬದಲಾವಣೆ ಆಗ್ತದೆ. ಇಲ್ಲಿ ಪ್ಲಸ್ ಇದ್ದದ್ದು ಮೈನಸ್ ಆಯಿತು, ಇಲ್ಲಿ ಪ್ಲಸ್ ಇದ್ದದ್ದು ಮೈನಸ್ ಆಯಿತು. ಪ್ಲಸ್ 3x² ಮೈನಸ್ 3x², ಇದು 0 ಆಯಿತು. ಪ್ಲಸ್ ಎಕ್ಸ್ ಮೈನಸ್ 3x, ದೊಡ್ಡ ಸಂಖ್ಯೆ ಚಿಹ್ನೆ ಗಮನಿಸಿಕೊಳ್ಳಿ, ಮೈನಸ್ ಇಲ್ಲಿ ಪ್ಲಸ್ ಎಕ್ಸ್ ಮೈನಸ್ 3x ಅಂದರೆ ಮೈನಸ್ 2x. ಈಗ ನೆಕ್ಸ್ಟ್ ಉಳಿದಿರುವಂಥ ಪದ ಈ -1, ಅದನ್ನು ಚಿಹ್ನೆ ಸಮೇತ ಕೆಳಗಡೆ ತನ್ನಿ. ಇಷ್ಟು ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೇನೆ. ಇನ್ನೊಮ್ಮೆ ನೆನಪು ಮಾಡ್ಕೊಳ್ಳಿ ಹಂತಗಳನ್ನು. ಒಂದು ಬಹುಪದೋಕ್ತಿಯನ್ನು ಇನ್ನೊಂದು ಬಹುಪದೋಕ್ತಿಯಿಂದ ಭಾಗಿಸಬೇಕಾದ್ರೆ ಮೊದಲಿಗೆ ನೀವು ಮಾಡಬೇಕಾಗಿರುವಂಥದ್ದು ಆದರ್ಶ ರೂಪದಲ್ಲಿ ಬರೀಬೇಕು. ಆದರ್ಶ ರೂಪದಲ್ಲಿ ಬರೆದ ನಂತರ ಅದರಲ್ಲಿ ಒಂದು ಭಾಜ್ಯ ಆಯಿತು, ಇನ್ನೊಂದು ಭಾಜಕ ಆಯಿತು. ಭಾಜ್ಯದ ಮೊದಲನೇ ಪದವನ್ನು ಭಾಜಕದ ಮೊದಲನೇ ಪದದಿಂದ ಭಾಗಿಸಬೇಕು. ಬಂದ ಉತ್ತರವು ಭಾಗಲಬ್ಧದ ಮೊದಲನೇ ಪದ ಆಗಿರುತ್ತದೆ. ಭಾಗಲಬ್ಧದ ಮೊದಲನೇ ಪದದಿಂದ ಭಾಜಕದ ಪ್ರತಿ ಪದಕ್ಕೆ ಗುಣಿಸಿ ಅದನ್ನು ಭಾಜ್ಯದ ಕೆಳಗಡೆ ಬರೀಬೇಕು. ಆಮೇಲೆ ಮೈನಸ್ ಮಾಡಬೇಕು. ಇನ್ನು ಗಮನಿಸಿ, -2x - 1 ಎಂಬುದು ಈಗ ಹೊಸ ಭಾಜ್ಯ. ಇದನ್ನು ಹೊಸ ಭಾಜ್ಯವಾಗಿ ಪರಿಗಣಿಸೋಣ. ಹಂತ ಸೇಮ್ ಮುಂದುವರಿಸಬೇಕು. ನಾವು ಎಷ್ಟರವರೆಗೆ ಮುಂದುವರಿಸಬೇಕಂತೇಳಿದ್ರೆ ಶೇಷ 0 ಆಗಿರಬೇಕು, ಅಥವಾ ಇಲ್ಲಿ ಬಂದಿರುವಂಥ ಹೊಸ ಭಾಜ್ಯದ ಡಿಗ್ರಿ ಭಾಜಕದ ಡಿಗ್ರಿಗಿಂತ ಏನಾಗಿರಬೇಕು, ಕಡಿಮೆ ಆಗಿರಬೇಕು. ಅಷ್ಟರವರೆಗೆ ನಾವೀಗ ಮುಂದುವರಿಸಬೇಕಾದ ಹಂತ ಯಾವುದು? ಮತ್ತೆ ಸೇಮ್ ಮುಂದುವರಿತದೆ. ಭಾಜ್ಯದ ಮೊದಲನೇ ಪದ, ಭಾಜ್ಯದ ಮೊದಲನೇ ಪದ ಯಾವುದು? -2x ಭಾಗಿಸು. ಭಾಜಕದ ಮೊದಲನೇ ಪದ ಯಾವುದು? x. ಈಗ ಭಾಗಿಸಿ, x ಕ್ಯಾನ್ಸಲ್ ಆಯಿತು, ಉತ್ತರ -2. ಅದನ್ನು ಎಲ್ಲಿ ಬರೀಬೇಕು? ಇದು ಭಾಗಲಬ್ಧದ ಎರಡನೇ ಪದ. ಭಾಗಲಬ್ಧದ ಎರಡನೇ ಪದ ಚಿಹ್ನೆ ಸಮೇತ -2, ಭಾಗಲಬ್ಧದ ಎರಡನೇ ಪದ. ಮುಂದಕ್ಕೆ ಏನು ಮಾಡಬೇಕು? ಭಾಗಲಬ್ಧದ ಎರಡನೇ ಪದದಿಂದ ಭಾಜಕದ ಪ್ರತಿ ಪದಕ್ಕೆ ಗುಣಿಸಿ ಅದನ್ನು ಈ ಭಾಜ್ಯದ ಕೆಳಗಡೆ ಬರೀಬೇಕು. ಅವಾಗೇನಾಯ್ತು ಹೇಳಿ? -2 ಯಾವುದಕ್ಕೆ ಗುಣಿಸುವಂಥದ್ದು? x + 1ಕ್ಕೆ ಗುಣಿಸಿ. -2 × x -2x, ಮೈನಸ್ ಇಂಟು ಪ್ಲಸ್ ಮೈನಸ್, 2 × 1 2. ಅಥವಾ ನೇರವಾಗಿ ಗುಣಿಸ್ಬೋದು, -2 × x -2x, ಮೈನಸ್ ಇಂಟು ಪ್ಲಸ್ ಮೈನಸ್, 2 × 1 2. ನೋಡಿ ಉತ್ತರ ಸೇಮ್ ಬಂದಿದೆ, -2x -2. ಇನ್ನೇನು ಮಾಡಬೇಕು? ಹಂತ ಸೇಮ್ ಮುಂದುವರಿತದೆ. ಮೈನಸ್ ಮಾಡಿ, ಮೈನಸ್ ಮಾಡುವಾಗ ಚಿಹ್ನೆ ಬದಲಾವಣೆ ಆಯಿತು. ಮೈನಸ್ ಇದ್ದದ್ದು ಪ್ಲಸ್, ಇಲ್ಲಿ ಮೈನಸ್ ಇದ್ದದ್ದು ಪ್ಲಸ್. -2x + 2x ಇದು 0 ಆಯಿತು. -1 + 2 ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಉಂಟು. ಸೊ ಆದ್ದರಿಂದ ಶೇಷ ಎಷ್ಟಾಯಿತು? 1. ಇದು ನಮಗೆ ಸಿಕ್ಕಿರುವಂಥ ಶೇಷ. ನಾವು ಎಷ್ಟರವರೆಗೆ ಮುಂದುವರಿಸಬೇಕು? ನಾನು ಮೊದಲು ಹೇಳಿದ್ದೇನೆ, ಹೊಸ ಭಾಜ್ಯದ ಡಿಗ್ರಿ ಭಾಜಕದ ಡಿಗ್ರಿಗಿಂತ ಕಡಿಮೆ ಆಗಿರಬೇಕು. ಇನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇದು ಶೇಷ ಆಗಿರುತ್ತದೆ. ಇದರಿಂದ ನಾವು ಏನು ತಿಳಿಬೋದು ಅಂತೇಳಿದರೆ, ಭಾಜ್ಯವನ್ನು ಭಾಜಕದಿಂದ ಭಾಗಿಸಿದಾಗ ಭಾಗಲಬ್ಧ ಮತ್ತು ಶೇಷ ಸಿಕ್ಕಿತು. ಇದು ಬಹುಪದೋಕ್ತಿಗಳಿಗೆ ಸಂಬಂಧಿಸಿದಂತೆ. ಈ ವಿಧಾನವನ್ನು, ಒಂದು ಬಹುಪದೋಕ್ತಿಯನ್ನು ಇನ್ನೊಂದು ಬಹುಪದೋಕ್ತಿಯಿಂದ ಭಾಗಿಸಿ ಶೇಷವನ್ನು ಪಡೆಯುವಂಥ ವಿಧಾನ, ಇದನ್ನು ದೀರ್ಘ ಭಾಗಾಕಾರ ವಿಧಾನ ಅಂತ ಕರೀತಾರೆ. ಸರಿಯಾಗಿ ಗಮನಿಸಿ, ಒಂದು ಬಹುಪದೋಕ್ತಿ ಅಲ್ಲಿ ಭಾಜ್ಯವನ್ನು, ಬಹುಪದೋಕ್ತಿಗಳಿಗೆ ಸಂಬಂಧಿಸಿದಂತೆ ಭಾಜ್ಯವನ್ನು p(x) ಅಂತ ತಗೊಳ್ತಾರೆ. ಹಾಗಾದರೆ ಭಾಜಕವನ್ನು ಹೇಗೆ ತಗೊಳ್ತಾರೆ? ಭಾಜಕವನ್ನು g(x) ಅಂತ ಸೂಚಿಸುವಂಥದ್ದು. ಭಾಜ್ಯ ಆಯಿತು, ಭಾಜಕ ಆಯಿತು, ಆಮೇಲೆ ಬರುವಂಥದ್ದು ಭಾಜ್ಯವನ್ನು ಭಾಜಕದಿಂದ ಭಾಗಿಸಿದಾಗ ನಮಗೆ ಭಾಗಲಬ್ಧ ಸಿಕ್ಕಿತು. ಈ ಭಾಗಲಬ್ಧವನ್ನು q(x) ಅಂತ ಹೇಳ್ತಾರೆ, ಅಥವಾ ಸೂಚಿಸುವಂಥದ್ದು. ಭಾಗಲಬ್ಧ ಸಿಕ್ಕಿತು, ಆಮೇಲೆ ಶೇಷ ಸಿಗ್ತದೆ. ಶೇಷವನ್ನು r(x) ಎಂದು ಸೂಚಿಸುತ್ತಾರೆ. ನೋಡಿ, p(x) ಭಾಜ್ಯ, g(x) ಭಾಜಕ,
ಕ್ಯೂ ಆಫ್ ಎಕ್ಸ್. ಏನು ಕ್ಯೂ ಆಫ್ ಎಕ್ಸ್ ಅಂದರೆ, ಯಾಕೆ ಕ್ಯೂ ಅಂತ ಬಂತು? ಅದು ಕೋಶಂಟ್, ಭಾಗಲಬ್ಧಕ್ಕೆ ಇಂಗ್ಲೀಷ್ನಲ್ಲಿ ಕೋಶಂಟ್ ಅಂತ ಹೇಳ್ತಾರೆ. ಸೊ ಫಸ್ಟ್ ಲೆಟರಲ್ಲಿ ಕ್ಯೂ ಆಫ್ ಎಕ್ಸ್. ಆಮೇಲೆ ಶೇಷಕ್ಕೆ ರಿಮೈಂಡರ್ ಅಂತ ಹೇಳ್ತಾರೆ. ಸೊ ಅಲ್ಲಿ ಬರುವಂಥ ಫಸ್ಟ್ ಲೆಟರ್ ಯಾವುದು? ಆರ್. ಆದ್ದರಿಂದ ಆರ್ ಆಫ್ ಎಕ್ಸ್. ಮೊದಲೇ ಹೇಳಿದ್ದೇನೆ, ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ ಅದಕ್ಕಿರುವಂಥ ಸಂಬಂಧ ಏನು? ಭಾಜ್ಯ ಸಮ ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಇದಕ್ಕೆ ಸಂಬಂಧಿಸಿದಂತೆ ನಾವು ಯಾವ ರೀತಿ ಬರೀಬೋದು? ಈಗ ಬಹುಪದೋಕ್ತಿಗಳಿಗೆ ಸಂಬಂಧಿಸಿದಂತೆ ಭಾಜ್ಯವನ್ನು ಪಿ ಆಫ್ ಎಕ್ಸ್ ಅಂತ ಹೇಳ್ತಾರೆ. ನೋಡಿ, ಪಿ ಆಫ್ ಎಕ್ಸ್ ಸಮ ಭಾಜಕವನ್ನು ಜಿ ಆಫ್ ಎಕ್ಸ್ ಇಂಟು ಭಾಗಲಬ್ಧವನ್ನು ಕ್ಯೂ ಆಫ್ ಎಕ್ಸ್ ಪ್ಲಸ್ ಶೇಷವನ್ನು ಆರ್ ಆಫ್ ಎಕ್ಸ್. ನೋಡಿ, ಈ ರೀತಿಯಾಗಿ ಸೂಚಿಸಬಹುದು. ಇದು ಬಹುಪದೋಕ್ತಿಗಳಿಗೆ ಸಂಬಂಧಿಸಿದಂತೆ ಭಾಜ್ಯ ಮತ್ತು ಭಾಜಕ, ಭಾಗಲಬ್ಧ, ಶೇಷ ಇದಕ್ಕಿರುವಂಥ ಸಂಬಂಧ. ಯಾವ ಸಂಬಂಧ? ಪಿ ಆಫ್ ಎಕ್ಸ್ ಸಮ ಜಿ ಆಫ್ ಎಕ್ಸ್ ಇಂಟು ಕ್ಯೂ ಆಫ್ ಎಕ್ಸ್ ಪ್ಲಸ್ ಆರ್ ಆಫ್ ಎಕ್ಸ್. ಜಿ ಆಫ್ ಎಕ್ಸ್ ಅಂದರೆ ಭಾಜಕ, ಕ್ಯೂ ಆಫ್ ಎಕ್ಸ್ ಅಂದರೆ ಭಾಗಲಬ್ಧ, ಆರ್ ಆಫ್ ಎಕ್ಸ್ ಅಂದರೆ ಶೇಷ, ಪಿ ಆಫ್ ಎಕ್ಸ್ ಅಂದರೆ ಅದು ಭಾಜ್ಯ ಆಗಿರುತ್ತದೆ. ನಾವು ಎಲ್ಲಾದರೂ ಈಗ ಆದೇಶಿಸಿದರೆ ನಮಗೆ ಇದು ಒಂದಕ್ಕೊಂದು ಸಮ ಅಂತ ಬರಬೇಕು. ಹೇಗೆ ಬರೆಯುವುದು? ಹೇಗೀಗ ಪಿ ಆಫ್ ಎಕ್ಸ್ ಯಾವುದಲ್ಲಿ? ಪಿ ಆಫ್ ಎಕ್ಸ್ 3x² ಪ್ಲಸ್ ಎಕ್ಸ್ ಮೈನಸ್ 1. ಜಿ ಆಫ್ ಎಕ್ಸ್ ಅಂದರೆ ಯಾವುದು? ಜಿ ಆಫ್ ಎಕ್ಸ್ ಎಕ್ಸ್ ಪ್ಲಸ್ 1 ಇಂಟು ಕ್ಯೂ ಆಫ್ ಎಕ್ಸ್. ಭಾಜ್ಯವನ್ನು ಭಾಜಕದಿಂದ ಭಾಗಿಸಿದಾಗ ನಮಗೆ ಭಾಗಲಬ್ಧ ಸಿಕ್ಕಿತು. ಸೊ ಭಾಗಲಬ್ಧ ಯಾವುದದು? 3x ಮೈನಸ್ 2 ಪ್ಲಸ್ ಶೇಷ ಯಾವುದು? ಆರ್ ಆಫ್ ಎಕ್ಸ್ 1 ಬಂದಿದೆ. ಈಗ ಸಂಕ್ಷೇಪಿಸಿ ಗುಣಿಸ್ಕೊಳ್ಳಿ. ಎಕ್ಸ್ ಇಂಟು 3x ಮೈನಸ್ 2 ಪ್ಲಸ್ 1 ಇಂಟು 3x ಮೈನಸ್ 2 ಪ್ಲಸ್ 1. ಸಂಕ್ಷೇಪಿಸಿ ಗುಣಿಸಿ. ಎಕ್ಸ್ ಇಂಟು 3x² ಮೈನಸ್ 2x ಪ್ಲಸ್ 3x ಮೈನಸ್ 2 ಪ್ಲಸ್ 1. ಈಗ ಸಂಕ್ಷೇಪಿಸಿ, ಇದು x² ಪದ, ಇದನ್ನು ಹಾಗೆ ಇಟ್ಕೊಳ್ಳಿ. 3x² ಮೈನಸ್ 2x ಪ್ಲಸ್ 3x ಮೈನಸ್ 2x ಪ್ಲಸ್ 3x ಅಂದರೆ ಪ್ಲಸ್ ಎಕ್ಸ್, ಮೈನಸ್ 2 ಪ್ಲಸ್ 1 ಅಂದರೆ ಇದು ಮೈನಸ್ 1. ಸರಿಯಾಗಿ ಗಮನಿಸಿ, 3x² ಪ್ಲಸ್ ಎಕ್ಸ್ ಮೈನಸ್ 1 ಅಂದರೆ ಭಾಜ್ಯ ಸಮ ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ, ಅಥವಾ ಪಿ ಆಫ್ ಎಕ್ಸ್ ಸಮ ಜಿ ಆಫ್ ಎಕ್ಸ್ ಇಂಟು ಕ್ಯೂ ಆಫ್ ಎಕ್ಸ್ ಪ್ಲಸ್ ಆರ್ ಆಫ್ ಎಕ್ಸ್. ನಾವೆಲ್ಲಾದರೂ ಸಂಕ್ಷೇಪಿಸ್ತಾ ಬಂದರೆ ಭಾಜ್ಯದ ಬೆಲೆ ಏನಾಗಿದೆ? ಅದು ಸಮನಾಗಿದೆ. ಈ ವಿಧಾನವೇ ದೀರ್ಘ ಭಾಗಾಕಾರ ವಿಧಾನ. ನಾವೇನು ಮಾಡಬೇಕಂತ ಹೇಳಿದ್ರೆ, ಈಗ ದೀರ್ಘ ಭಾಗಾಕಾರ ವಿಧಾನದ ಮೂಲಕ ಶೇಷವನ್ನು ಕಂಡುಹಿಡಿಯಬಹುದು. ಆದರೆ ಇದು ಅತ್ಯಂತ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಈಗ ಇದನ್ನು ಶಾರ್ಟಾಗಿ ನಾವು ಇನ್ನೇನಾದರೂ ಮಾಡಲಿಕ್ಕೆ ಆಗ್ತದಾ? ಅದನ್ನು ನೋಡಬೇಕೀಗ. ಒಂದು ಬಹುಪದೋಕ್ತಿಯನ್ನು ಇನ್ನೊಂದು ಬಹುಪದೋಕ್ತಿಯಿಂದ ಭಾಗಿಸುವಂಥ ವಿಧಾನ ಅಂದರೆ ದೀರ್ಘ ಭಾಗಾಕಾರ ವಿಧಾನವನ್ನು ಕಲಿತೆವು. ಈಗ ದೀರ್ಘ ಭಾಗಾಕಾರವನ್ನು ಮಾಡದೆ ಶೇಷವನ್ನು ಹೇಗೆ ಕಂಡುಹಿಡಿಯುವಂಥದ್ದು ಅದನ್ನು ಗಮನಿಸಿಕೊಳ್ಳಿ. ಒಂದು ಬಹುಪದೋಕ್ತಿ ನಾವೇಗ ಬರ್ತದೀಗ ಪಿ ಆಫ್ ಎಕ್ಸ್ ಅಂದರೆ ಯಾವುದದು? 3x² ಪ್ಲಸ್ ಎಕ್ಸ್ ಮೈನಸ್ 1. ಇನ್ನೊಂದು ಬಹುಪದೋಕ್ತಿಯನ್ನು ಜಿ ಆಫ್ ಎಕ್ಸ್ ಅಂತ ತಗೊಂಡದ್ದು, ಜಿ ಆಫ್ ಎಕ್ಸ್ ಸಮ ಎಕ್ಸ್ ಪ್ಲಸ್ 1. ಸರಿಯಾಗಿ ಗಮನಿಸಿಕೊಳ್ಳಿ. ಒಂದು ಬಹುಪದೋಕ್ತಿಯನ್ನು ಇನ್ನೊಂದು ಬಹುಪದೋಕ್ತಿಯಿಂದ ಭಾಗಿಸಿದಾಗ ಭಾಗಲಬ್ಧ ಮತ್ತು ಶೇಷ ಸಿಕ್ಕಿತ್ತು. ಅದಕ್ಕಿರುವಂಥ ಸಂಬಂಧ ಗೊತ್ತಾಯಿತು, ಪಿ ಆಫ್ ಎಕ್ಸ್ ಸಮ ಜಿ ಆಫ್ ಎಕ್ಸ್ ಇಂಟು ಕ್ಯೂ ಆಫ್ ಎಕ್ಸ್ ಪ್ಲಸ್ ಆರ್ ಆಫ್ ಎಕ್ಸ್. ಇನ್ನೀಗ ಗಮನಿಸಿ, ಜಿ ಆಫ್ ಎಕ್ಸ್ ಎಂಬುದು ಒಂದು ಬಹುಪದೋಕ್ತಿ. ಈ ಬಹುಪದೋಕ್ತಿಯ ಶೂನ್ಯತೆ ಕಂಡುಹಿಡಿದು ಹೇಗೆ? ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೀರಿ. ಶೂನ್ಯತೆ ಕಂಡುಹಿಡಿದು ಹೇಗೆ ಅಂತ ಹೇಳಿದರೆ, ಈ ಸಮೀಕರಣವನ್ನು ನಾವು 0ಗೆ ಸಮಾನಗೊಳಿಸಬೇಕು. ಎಕ್ಸ್ ಪ್ಲಸ್ 1 ಬಹುಪದೋಕ್ತಿಯನ್ನು 0ಗೆ ಸಮಾನಗೊಳಿಸಿದಾಗ ಎಕ್ಸ್ನ ಬೆಲೆ ಎಷ್ಟಾಯಿತು? ಎಕ್ಸ್ ಸಮ ಮೈನಸ್ 1. ಎಕ್ಸ್ ಸಮ ಮೈನಸ್ 1. ಈ ಮೈನಸ್ 1 ಎಂಬುದು ಈ ಬಹುಪದೋಕ್ತಿಯ ಶೂನ್ಯತೆ ಆಗಿರುತ್ತದೆ. ಅಥವಾ ಈ ಎಕ್ಸ್ನ ಬೆಲೆಯನ್ನು ತಂದು ಇಲ್ಲಿಗೆ ಆದೇಶಿಸಿ. ಹಾಗೇನಾಯಿತು? ಪಿ ಆಫ್ ಎಕ್ಸ್ನ ಬದಲಿಗೆ ಮೈನಸ್ 1 ಹಾಕೋಣ. ಹಾಗೇನಾಯ್ತು? ಈಗ 3 ಇಂಟು x² ಅಂದರೆ ಮೈನಸ್ 1ರ ವರ್ಗ ಪ್ಲಸ್ ಎಕ್ಸ್ ಅಂದರೆ ಅದು ಮೈನಸ್ 1 ಮೈನಸ್ 1. ಸಂಕ್ಷೇಪಿಸಿ, 3 ಇಂಟು ಮೈನಸ್ 1ರ ವರ್ಗ 1 ಪ್ಲಸ್ ಇಂಟು ಮೈನಸ್ ಮೈನಸ್ 1 ಮೈನಸ್ 1. 3 ಇಂಟು 1 3 ಮೈನಸ್ ಮೈನಸ್ 1 ಮೈನಸ್ 1 ಮೈನಸ್ 2. ಉತ್ತರ ಏನಾಯಿತು? 1. ನೋಡಿ, ಪಿ ಆಫ್ ಮೈನಸ್ 1. ಪಿ ಆಫ್ ಮೈನಸ್ 1ರ ಬೆಲೆ ಎಷ್ಟಾಯಿತು?
1/5. ಇದು ಯಾವುದಕ್ಕೆ ಸಮನಾಗಿದೆ? ಈ ಬೆಲೆಯು ದೀರ್ಘ ಭಾಗಾಕಾರದಿಂದ ಮಾಡಿದಾಗ ನಮಗೆ ಸಿಕ್ಕಿರುವಂಥ ಶೇಷದ ಬೆಲೆ ಏನಾಗಿದೆ? ಅದು ಸಮನಾಗಿದೆ, ಶೇಷ ಸಮನಾಗಿದೆ. ಹಾಗಾದರೆ ಇದರಿಂದ ನಾವು ಏನು ತಿಳಿಬೋದು ಅಂತ ಹೇಳಿದರೆ, ದೀರ್ಘ ಭಾಗಾಕಾರ ಮೆಥಡನ್ನು ಮಾಡದೆಯೇ ಶೇಷವನ್ನು ಕಂಡುಹಿಡಿಯಬಹುದು. ಹೇಗೆ ಕಂಡುಹಿಡಿಯುವಂಥದ್ದು? ಅದು ಯಾವತ್ತು ರೇಖಾತ್ಮಕ ಬಹುಪದೋಕ್ತಿ ರೂಪದಲ್ಲಿರಬೇಕು. ರೇಖಾತ್ಮಕ ಬಹುಪದೋಕ್ತಿ ಅದನ್ನು 0ಗೆ ಸಮಾನಗೊಳಿಸಿದಾಗ ಎಕ್ಸ್ನ ಬೆಲೆ ಸಿಗ್ತದೆ, ಅದು ಅದರ ಶೂನ್ಯತೆಯೂ ಆಗಿರ್ತದೆ. ಆ ಶೂನ್ಯತೆ ಬೆಲೆಯನ್ನು ತಂದು ನಾವು ಆದೇಶಿಸಿದಾಗ ನಮಗೇನು ಸಿಗ್ತದೆ? ಶೇಷದ ಬೆಲೆ ಸಿಗ್ತದೆ. ಇದು ದೀರ್ಘ ಭಾಗಾಕಾರ ಮೆಥಡನ್ನು ಮಾಡದೆ ನಾವೇನು ಮಾಡುವಂಥದ್ದು? ಶೇಷವನ್ನು ಕಂಡುಹಿಡಿಯುವಂಥದ್ದು. ನೀವು ಗಮನಿಸಬೇಕಾದ ಅಂಶ ಏನಂತೇಳಿದರೆ, ಪಿ ಆಫ್ ಎಕ್ಸ್ ಮತ್ತು ಜಿ ಆಫ್ ಎಕ್ಸ್ಗಳು ಎರಡು ಬಹುಪದೋಕ್ತಿಗಳಾಗಿದ್ದಾಗ ಅದರ ಒಂದು ಕಂಡೀಷನ್ ಉಂಟು, ಜಿ ಆಫ್ ಎಕ್ಸ್ 0ಗೆ ಸಮ ಆಗಿರಬಾರದು. ಶೂನ್ಯವಲ್ಲದ ಒಂದು ಬಹುಪದೋಕ್ತಿ. ಶೂನ್ಯವಲ್ಲದ ಬಹುಪದೋಕ್ತಿ ಅಂದ್ರೆ ಏನು? ಅದು ಭಾಜಕ ಜಿ ಆಫ್ ಎಕ್ಸ್ ಯಾವತ್ತು 0ಗೆ ಸಮನಾಗಿರಬಾರದು. ಭಾಗಿಸಿದಾಗ ಪಿ ಆಫ್ ಎಕ್ಸ್ ಅನ್ನು ಜಿ ಆಫ್ ಎಕ್ಸ್ ಇಂದ ಭಾಗಿಸಿದಾಗ ಸಂಬಂಧ ಪಿ ಆಫ್ ಎಕ್ಸ್ ಸಮ ಜಿ ಆಫ್ ಎಕ್ಸ್ ಇಂಟು ಕ್ಯೂ ಆಫ್ ಎಕ್ಸ್ ಪ್ಲಸ್ ಆರ್ ಆಫ್ ಎಕ್ಸ್ ಆಗಿರುತ್ತದೆ. ಕಂಡೀಷನ್ ಏನಂತ ಹೇಳಿದ್ರೆ, ಆರ್ ಆಫ್ ಎಕ್ಸ್ ಸಮ 0 ಆಗಿರಬಹುದು, ಆರ್ ಆಫ್ ಎಕ್ಸ್ ಸಮ 0 ಆಗಿರಬಹುದು, ಅರ್ಥ ಇದು ಶೇಷ. ಸೊ ಶೇಷ ಏನಾಗಿರಬಹುದು? 0 ಆಗಿರಬಹುದು, ಅಥವಾ ಶೇಷದ ಡಿಗ್ರಿಯು ಮಹತ್ತಮ ಘಾತ, ಶೇಷದ ಡಿಗ್ರಿಯು ಇದರ ಡಿಗ್ರಿಗಿಂತ ಏನಾಗಿರಬೇಕು? ಯಾವುದು ಕಡಿಮೆ ಆಗಿರಬೇಕು? ಇದು ಕಡಿಮೆ ಆಗಿರಬೇಕು. ಇದು ಕಡಿಮೆ ಆಗಿರ್ತದೆ. ಇದು ನಾವು ಕಲ್ತಿರುವಂಥ ಸಂಬಂಧ. ಯಾವುದಕ್ಕೆ? ಪಿ ಆಫ್ ಎಕ್ಸ್ ಮತ್ತು ಜಿ ಆಫ್ ಎಕ್ಸ್, ಭಾಜ್ಯ ಮತ್ತು ಭಾಜಕಕ್ಕಿರುವಂಥ ಸಂಬಂಧ. ಇದರಿಂದ ನಾವೇನು ಮಾಡಬೇಕಂತೇಳಿದ್ರೆ, ಒಂದು ಪ್ರಮೇಯದ ರೂಪದಲ್ಲಿ ನಾವೀಗ ಸಾಮಾನ್ಯೀಕರಣಗೊಳಿಸಬೇಕು. ಇನ್ನೊಂದು ಉದಾಹರಣೆಯನ್ನು ಗಮನಿಸಿ. ಬಹುಪದೋಕ್ತಿ 3x⁴ ಮೈನಸ್ 4x³ ಮೈನಸ್ 3x ಮೈನಸ್ 1 x ಮೈನಸ್ 1ರಿಂದ ಭಾಗಿಸಿ. ದೀರ್ಘ ಭಾಗಾಕಾರ ವಿಧಾನದಿಂದ ಶೇಷವನ್ನು ಕಂಡುಹಿಡಿಯಬೇಕು. ಮೊದಲನೇ ಬಹುಪದೋಕ್ತಿಯನ್ನು ಪಿ ಆಫ್ ಎಕ್ಸ್ ಅಂತ ತಗೊಳ್ಳಿ, ಇನ್ನೊಂದು ಬಹುಪದೋಕ್ತಿಯನ್ನು ಜಿ ಆಫ್ ಎಕ್ಸ್ ಅಂತ ತಗೊಳ್ಳಿ. ಮೊದಲ ಹಂತ ಯಾವುದು? ಮೊದಲನೇ ಹಂತ ಘಾತಗಳ ಇಳಿಕೆ ರೂಪದಲ್ಲಿ ಉಂಟಾ ಅಂತ ನೋಡಬೇಕು. ಇಲ್ಲಿ ಘಾತ ಎಷ್ಟುಂಟು? ಘಾತ 4, ಘಾತ 3, ಘಾತ 2 ಎಂಬುದು ಬಿಟ್ಟು ಹೋಗಿದೆ. ಸೊ ಆದ್ದರಿಂದ ನೀವು ಮಾಡಬೇಕಾದ್ದೇನು? ಆದರ್ಶ ರೂಪದಲ್ಲಿ ಬರೀಬೇಕು. ಆದರ್ಶ ರೂಪದಲ್ಲಿ ಬರೀದು ಹೇಗೆ? 3x⁴ ಮೈನಸ್ 4x³ ಘಾತ 2ರ ಪದ ಬಿಟ್ಟು ಹೋಗಿದೆ. ಸೊ ಅದನ್ನು ಪ್ಲಸ್ 0 ಇಂಟು x⁴2 ಅಂತ ಬರೀಬಹುದು. ಯಾಕೆ ಅಂತೇಳಿದರೆ, ಯಾವುದೇ ಪದ, ಯಾವುದೇ ಚರಾಕ್ಷರಕ್ಕೂ 0ಯಿಂದ ಗುಣಿಸಿದರೆ ಉತ್ತರ 0. 0 ಇಂಟು x² 0 ಆಯಿತು, ವ್ಯತ್ಯಾಸ ಆಗುವುದಿಲ್ಲ. ಆದರೆ ಆದರ್ಶ ರೂಪಕ್ಕೆ ಬಂತು. ಘಾತ 4, ಘಾತ 3, ಘಾತ 2. ಆಮೇಲೆ ಬರುವಂಥದ್ದು ಮೈನಸ್ 3x ಮೈನಸ್ 1. ಈಗ ಗಮನಿಸಿ, ಇದು ಆದರ್ಶ ರೂಪದಲ್ಲಿ ಉಂಟು. 4, 3, 2, 1, 0. ಜಿ ಆಫ್ ಎಕ್ಸ್ ಎರಡನೇ ಬಹುಪದೋಕ್ತಿ, ಇದು ಎಕ್ಸ್ ಮೈನಸ್ 1 ರೂಪದಲ್ಲಿ ಉಂಟು. ಎಕ್ಸ್ ಮೈನಸ್ 1 ಘಾತ 1 ಆದರ್ಶ ರೂಪದಲ್ಲಿ ಉಂಟು. ನಾವು ಇನ್ನೇನು ಮಾಡಬೇಕೀಗ? ಈ ಬಹುಪದೋಕ್ತಿಯಿಂದ ಈ ಬಹುಪದೋಕ್ತಿಯನ್ನು ಭಾಗಿಸಬೇಕು. ಭಾಜ್ಯವನ್ನು ಭಾಜಕದಿಂದ ಭಾಗಿಸಿ. 3x⁴ ಮೈನಸ್ 4x³ ಪ್ಲಸ್ 0 ಇಂಟು x² ಮೈನಸ್ 3x ಮೈನಸ್ 1. ನೋಡಿ, ಇದು ಭಾಜ್ಯ. 3x⁴ ಮೈನಸ್ 4x³ ಪ್ಲಸ್ 0 ಇಂಟು x². ಯಾಕೆ 0 ಇಂಟು x² ತಗೊಂಡದ್ದು? ಇದು ಆದರ್ಶ ರೂಪದಲ್ಲಿ ಬರೆದದ್ದು. ಮೈನಸ್ 3x ಮೈನಸ್ 1. ಇದನ್ನು x ಮೈನಸ್ 1ರಿಂದ ಭಾಗಿಸಿ. ಭಾಗಿಸುವಂಥ ವಿಧಾನ ನಾನು ಹೇಳಿದ್ದೇನೆ, ಮೊದಲೇ ಹೇಳಿದ್ದೇನೆ. ಭಾಜ್ಯದ ಮೊದಲನೇ ಪದ ಇದು ಭಾಜ್ಯ. ಭಾಜ್ಯದ ಮೊದಲನೇ ಪದವನ್ನು ಭಾಜಕದ ಮೊದಲನೇ ಪದದಿಂದ ಭಾಗಿಸಬೇಕು. ಭಾಜ್ಯದ ಮೊದಲನೇ ಪದ 3x⁴. ಅದನ್ನು ಯಾವುದರಿಂದ ಭಾಗಿಸಬೇಕು? ಭಾಜ್ಯದ ಮೊದಲನೇ ಪದ, ಭಾಜಕದ ಮೊದಲನೇ ಪದ x. ನೋಡಿ, ಭಾಜ್ಯದ ಮೊದಲನೇ ಪದವನ್ನು ಭಾಜಕದ ಮೊದಲನೇ ಪದದಿಂದ ಭಾಗಿಸಬೇಕು. ಇದನ್ನು ಭಾಗಿಸಿ ಹಾಗೇನಾಯಿತು? 3x⁴. x⁴ 4 ಸಲ ಗುಣಿಸಲ್ಪಟ್ಟಿದೆ. x ಗುಣಿಸು x ಗುಣಿಸು x ಗುಣಿಸು x. ಈ x ಕ್ಯಾನ್ಸಲ್ ಆಯಿತು. ಹಾಗೆಷ್ಟು ಉಳಿತಲ್ಲಿ? 3x⁴. ಇದು ಭಾಗಲಬ್ಧದ ಮೊದಲನೆಯ ಪದ. ಭಾಗಲಬ್ಧವನ್ನು ಬರೆಯುವುದೆಲ್ಲಿ? ನೋಡಿ, ಇಲ್ಲಿ ಬರೀಬೇಕು. 3x⁴. ಇನ್ನೇನು ಮಾಡಬೇಕು? ಈ ಪದದಿಂದ ಭಾಜಕದ ಪ್ರತಿ ಪದಕ್ಕೆ ಗುಣಿಸಬೇಕು.
ಭಾಜಕದ ಪ್ರತಿಪದಕ್ಕೆ ಗುಣಿಸಿ ಅದನ್ನು ಭಾಜ್ಯದ ಕೆಳಗಡೆ ಬರೀಬೇಕು. ಗುಣಿಸುವಂಥ ವಿಧಾನ ಹೇಗೆ? 3x³ ಇಂಟು ಎಕ್ಸ್ ಅಂದರೆ 3x⁴ ಚಿಹ್ನೆ ಪ್ಲಸ್ ಇಂಟು ಮೈನಸ್ ಮೈನಸ್ 3x³ ಇಂಟು 1 3x³. ಅಥವಾ ಸಿಂಪಲ್ ಆಗಿ ಹೇಳೋದಾದರೆ ಇಲ್ಲೇ ಗುಣಿಸ್ಕೊಳ್ಬೋದು. 3x³ ಯಾವುದಕ್ಕೆ ಗುಣಿಸುವುದು? ಈಗ x-1ಕ್ಕೆ ಗುಣಿಸಿ. ಅವಾಗೇನಾಯಿತು? 3x³ ಇಂಟು ಎಕ್ಸ್ 3x⁴ ಚಿಹ್ನೆ ಮೈನಸ್ 3x³ ಇಂಟು 1 3x³ ನೋಡಿ, ಅದನ್ನು ಇಲ್ಲಿ ಬರ್ತಿದ್ದೇನೆ. 3x⁴ ಮೈನಸ್ 3x³. ಇನ್ನೇನು ಮಾಡಬೇಕೀಗ? ಈ ಬಹುಪದೋಕ್ತಿಯಿಂದ ಈ ಬಹುಪದೋಕ್ತಿಯನ್ನು ಮೈನಸ್ ಮಾಡಿ. ಮೈನಸ್ ಮಾಡುವಾಗ ಚಿಹ್ನೆ ಚೇಂಜ್ ಆಯಿತು. ಇಲ್ಲಿ ಪ್ಲಸ್ ಇದ್ದದ್ದು ಮೈನಸ್, ಇಲ್ಲಿ ಮೈನಸ್ ಇದ್ದದ್ದು ಪ್ಲಸ್. ಪ್ಲಸ್ 3x⁴ ಮೈನಸ್ 3x⁴ ಇದು 0. ಮೈನಸ್ 4x³ ಪ್ಲಸ್ 3x³ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಉಂಟು, ಕಳಿಬೇಕು. ದೊಡ್ಡ ಸಂಖ್ಯೆ ಚಿಹ್ನೆ ಹಾಕೊಳ್ಳಿ. ಮೈನಸ್ x³. ಇಷ್ಟು ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೇನೆ. ಇನ್ನೀಗ ಏನು ಮಾಡಿ ಅಂದರೆ ಪ್ರತಿ ಪದವನ್ನು ಕೆಳಗಡೆ ತನ್ನಿ. ಇಲ್ಲಿ ಯಾವ್ದು ಬರುವಂಥದ್ದು? ಪ್ಲಸ್ 0 ಇಂಟು x² ಮೈನಸ್ 3x ಮೈನಸ್ 1. ಇದೀಗ ನಮಗೆ ಸಿಕ್ಕಿರುವಂಥ ಹೊಸ ಭಾಜ್ಯ ಆಗಿರುತ್ತದೆ. ಇನ್ನು ಮುಂದುವರಿಸುವುದು ಹೇಗೆ? ಸೇಮ್ ಹಂತ ಮುಂದುವರಿಯುತ್ತದೆ. ಯಾವುದು? ಇದು ಭಾಜ್ಯ, ಇದು ಭಾಜಕ. ಭಾಜ್ಯದ ಮೊದಲನೇ ಪದ ಮೈನಸ್ x³, ಭಾಜಕದ ಮೊದಲನೇ ಪದ x, ಭಾಜ್ಯದ ಮೊದಲನೇ ಪದ ಮೈನಸ್ x³. ಅದನ್ನು ಯಾವುದರಿಂದ ಭಾಗಿಸಬೇಕು? ಭಾಜಕದ ಮೊದಲನೇ ಪದ x ಭಾಗಿಸಿ. ಹಾಗೆಷ್ಟಾಯಿತು? ಮೈನಸ್ x². ಇದು ಮೈನಸ್ x² ಎಂಬುದು ಭಾಗಲಬ್ಧದ ಎರಡನೇ ಪದ ಆಗಿರ್ತದೆ. ಮೈನಸ್ x². ಇನ್ನೀಗ ಗುಣಿಸಿ. ಯಾವುದನ್ನು ಯಾವುದಕ್ಕೆ ಗುಣಿಸುವುದೀಗ? ಭಾಗಲಬ್ಧದ ಎರಡನೇ ಪದವನ್ನು ಭಾಜಕದ ಪ್ರತಿ ಪದಕ್ಕೆ ಗುಣಿಸಿ ಈ ಭಾಜ್ಯದ ಕೆಳಗಡೆ ಬರೀಬೇಕು. ಅವಾಗೇನಾಯ್ತೀಗ? ಮೈನಸ್ x² ಯಾವುದೊಟ್ಟಿಗೆ ಗುಣಿಸುವುದೀಗ? x ಮೈನಸ್ 1ರೊಟ್ಟಿಗೆ ಗುಣಿಸಿ. ಮೈನಸ್ x² ಇಂಟು ಎಕ್ಸ್ ಮೈನಸ್ x³ ಮೈನಸ್ ಇಂಟು ಮೈನಸ್ ಪ್ಲಸ್ x² ಇಂಟು 1 x². ಇದನ್ನೀಗ ಭಾಜ್ಯದ ಕೆಳಗಡೆ ಬರೀರಿ. ಅಥವಾ ನೇರವಾಗಿ ಗುಣಿಸ್ಬೋದು. ಮೈನಸ್ x² ಇಂಟು ಎಕ್ಸ್ ಮೈನಸ್ x³ ಮೈನಸ್ ಇಂಟು ಮೈನಸ್ ಪ್ಲಸ್ x² ಇಂಟು 1 ಅದು x². ನೋಡಿ, ಈ ಉತ್ತರ ಮತ್ತು ಈ ಉತ್ತರವನ್ನು ಗಮನಿಸಿ. ಮೈನಸ್ x³ ಪ್ಲಸ್ x². ಇನ್ನು ಮುಂದಕ್ಕೆ ಕಳೀರಿ. ಚಿಹ್ನೆ ಬದಲಾವಣೆ ಆಯಿತು. ಮೈನಸ್ ಇದ್ದದ್ದು ಪ್ಲಸ್, ಪ್ಲಸ್ ಇದ್ದದ್ದು ಮೈನಸ್. ಮೈನಸ್ x³ ಪ್ಲಸ್ x³ ಇದು 0 ಆಯಿತು. ಪ್ಲಸ್ 0 ಇಂಟು x² ಅಂದರೆ ಅರ್ಥ 0. ಇದರ ಬೆಲೆ ಏನಾಯಿತು? 0 ಆಯಿತು. ಇಲ್ಲೆಷ್ಟುಂಟು ಈಗ? ಮೈನಸ್ x². ಈಗ ಉಳಿದ ಪದವನ್ನು ಕೆಳಗೆ ತನ್ನಿ. ಮೈನಸ್ 3x ಮೈನಸ್ 1. ಮತ್ತೆ ಹೊಸ ಭಾಜ್ಯ ಸಿಕ್ಕಿತು. ಇದು ಭಾಜ್ಯ, ಇದು ಭಾಜಕ. ಮತ್ತೆ ಮುಂದುವರಿಸಬೇಕು. ಶೇಷ 0 ಬರಬೇಕು ಅಥವಾ ಡಿಗ್ರಿ ಇದಕ್ಕಿಂತ ಕಡಿಮೆ ಆಗಿರಬೇಕು. ಅಲ್ಲಿವರೆಗೆ ನಾವು ಮುಂದುವರಿಸಬೇಕೀಗ. ಈಗೇನಾಯ್ತು? ಈಗ ಭಾಜ್ಯದ ಮೊದಲನೇ ಪದ ಇಲ್ಲಿರುವಂಥ ಭಾಜ್ಯ ಮೈನಸ್ x² ಭಾಗಿಸು ಭಾಜಕದ ಮೊದಲನೇ ಪದ x ಭಾಗಿಸಿ. ಎಷ್ಟಾಯಿತು? ಮೈನಸ್ x. ಅದನ್ನು ಎಲ್ಲಿ ಬರೀಬೇಕು? ಅದು ಭಾಗಲಬ್ಧದ ಮೂರನೇ ಪದ ಆಗಿರ್ತದೆ. ಮೈನಸ್ x. ಮೈನಸ್ x ಇಂಟು ಎಕ್ಸ್ ಮೈನಸ್ x² ಮೈನಸ್ ಇಂಟು ಮೈನಸ್ ಪ್ಲಸ್ x ಇಂಟು 1 x. ಕಳೀರಿ. ಮೈನಸ್ ಇದ್ದದ್ದು ಪ್ಲಸ್, ಪ್ಲಸ್ ಇದ್ದದ್ದು ಮೈನಸ್. ಮೈನಸ್ x² ಪ್ಲಸ್ x² ಕ್ಯಾನ್ಸಲ್ ಆಯಿತು. ಮೈನಸ್ 3x ಮೈನಸ್ x ಮೈನಸ್ ಮೈನಸ್ ಚಿಹ್ನೆ ಉಂಟು, ಕೂಡಿಸಬೇಕು. ಮೈನಸ್ 4x. ನೆಕ್ಸ್ಟ್ ಇದನ್ನು ಕೆಳಗೆ ತನ್ನಿ. ಮೈನಸ್ 1. ಮೈನಸ್ 4x ಮೈನಸ್ 1. ಇದು ಹೊಸ ಭಾಜ್ಯ, ಇದು ಭಾಜಕ. ಈಗ ನಾವೇನು ಮಾಡಬೇಕೀಗ? ಭಾಜ್ಯದ ಮೊದಲನೇ ಪದ ಇಲ್ಲಿರುವಂಥ ಮೊದಲನೇ ಪದ ಯಾವುದು? ಮೈನಸ್ 4x ಭಾಗಿಸು ಇಲ್ಲಿರುವಂಥ ಮೊದಲನೇ ಪದ ಯಾವುದು? x. ಅದನ್ನು ಭಾಗಿಸಿ ಉತ್ತರ ಮೈನಸ್ 4.
-4 ಅದು ಭಾಗಲಬ್ಧದ 4ನೇ ಪದ ಆಗಿರುತ್ತದೆ -4. ಇನ್ನೀಗ ಗುಣಿಸಿ -4 ಇಂಟು ಎಕ್ಸ್ -4x ಮೈನಸ್ ಇಂಟು ಮೈನಸ್ ಅದು ಪ್ಲಸ್ 4 ಇಂಟು 1 ಅದು 4 ಮತ್ತೆ ಕಳೀರಿ, ಕಳೆಯುವಾಗ ಚಿಹ್ನೆ ಚೇಂಜ್ ಆಯಿತು, ಇದು ಪ್ಲಸ್ ಆಯಿತು, ಇದು ಮೈನಸ್ ಆಯಿತು. -4x + 4x ಇದು ಕ್ಯಾನ್ಸಲ್ ಆಯಿತು 0, -1 -4 ಉತ್ತರ -5. ಇದು ನಮಗೆ ಬೇಕಾಗಿರುವಂಥ ಶೇಷ ಆಗಿರ್ತದೆ. ಈ ವಿಧಾನಕ್ಕೆ ಏನಂತ ಹೇಳ್ತಾರೆ, ಇದು ದೀರ್ಘ ಭಾಗಾಕಾರ ವಿಧಾನ. ದೀರ್ಘ ಭಾಗಾಕಾರ ವಿಧಾನದಿಂದ ನಾವೇನು ಮಾಡಿದ್ದೇವೆ, ಈಗ ಶೇಷವನ್ನು ಕಂಡುಹಿಡಿದಿದ್ದೇವೆ. ಹಾಗಾದರೆ ಒಂದು ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಅನ್ನು ಇನ್ನೊಂದು ಬಹುಪದೋಕ್ತಿ ಜಿ ಆಫ್ ಎಕ್ಸ್ ಇಂದ ಭಾಗಿಸಿದಾಗ ಭಾಗಲಬ್ಧ ಮತ್ತು ಶೇಷ ಸಿಕ್ಕಿತ್ತು. ಸಿಕ್ಕಿರುವಂಥ ಶೇಷ ಯಾವುದು, -5 ಆಗಿರುತ್ತದೆ. ಈಗ ನಾವೇನು ಮಾಡಬೇಕಂತ ಹೇಳಿದರೆ, ದೀರ್ಘ ಭಾಗಾಕಾರ ಮಾಡದೆಯೇ ಶೇಷವನ್ನು ಕಂಡುಹಿಡಿಯಬಹುದಾ? ಕಂಡುಹಿಡಿಯುವಂಥ ಸಾಧ್ಯತೆ ಉಂಟು. ಹೇಗೆಂತ ನಾನು ಹೇಳಿದ್ದೇನೆ, ಗಮನಿಸಿಕೊಳ್ಳಿ. ಜಿ ಆಫ್ ಎಕ್ಸ್ ಸಮ x - 1 ಇಲ್ಲಿ ಶೂನ್ಯತೆ ಕಂಡುಹಿಡಿಯಬೇಕು. ಶೂನ್ಯತೆ ಕಂಡುಹಿಡಿದ ಹೇಗೆ, 0ಗೆ ಸಮಾನಗೊಳಿಸಬೇಕು. ಸೊ ಹಾಗೇನಾಯ್ತು, ಈಗ x - 1 = 0, x = 1. ಈ x = 1 x ನ ಬೆಲೆಯನ್ನು ಈ ಬಹುಪದೋಕ್ತಿಗೆ ಆದೇಶಿಸಿ. ಪಿ ಆಫ್ ಎಕ್ಸ್ನ ಬದಲಿಗೆ 1 ಸಮ 3 ಇಂಟು x⁴, x⁴ ಅಂದರೆ 1⁴ -4 ಇಂಟು x³ 1⁻³ -3 ಇಂಟು 1 -1. ಸಂಕ್ಷೇಪಿಸಿ, 3 ಇಂಟು 1⁻⁴ ಅಂದರೆ 1ಅನ್ನು 4 ಸಲ ಗುಣಿಸಲ್ಪಟ್ಟಿದೆ. 1ಅನ್ನು 4 ಸಲ ಗುಣಿಸಿದರೂ ಕೂಡ ಉತ್ತರ ಎಷ್ಟಾಗಿರ್ತದೆ, 1 -4 ಇಂಟು 1⁻³ 1 -3 -1. ಸಂಕ್ಷೇಪಿಸಿ, 3 -4 -3 -1. ಉತ್ತರ ಎಷ್ಟಾಯಿತು, -4 -3 -7 -7 -1 -8 3 -8 ಉತ್ತರ -5. ಪಿ ಆಫ್ 1 ಸಮ ಎಷ್ಟಾಯಿತು, -5 ಆಯಿತು. ದೀರ್ಘ ಭಾಗಾಕಾರದಿಂದ ಬಂದಿರುವಂಥ ಶೇಷವನ್ನು ಗಮನಿಸಿ, ಇಲ್ಲಿ ಸಿಕ್ಕಿರುವಂಥ ಶೇಷವನ್ನು ಗಮನಿಸಿ. ಇಲ್ಲಿ ಸಿಕ್ಕಿರುವಂಥದ್ದು -5, ಇಲ್ಲಿ ಕೂಡ ಸಿಕ್ಕಿರುವಂಥದ್ದು ಏನಾಗಿದೆ, -5. ಆದ್ದರಿಂದ ದೀರ್ಘ ಭಾಗಾಕಾರದಿಂದ ಪಡೆದಿರುವಂಥ ಶೇಷವು ಪಿ ಆಫ್ 1ರ ಬೆಲೆಗೆ ಸಮನಾಗಿದೆ. ದೀರ್ಘ ಭಾಗಾಕಾರ ಮಾಡದೆಯೇ ಅತ್ಯಂತ ಸರಳವಾಗಿ ನಾವು ಏನು ಮಾಡಬಹುದು, ಶೇಷವನ್ನು ಕಂಡುಹಿಡಿಯಬಹುದು. ಕೇವಲ ಈ ರೀತಿ ಮಾಡಿದರೆ ಶೇಷ ಸಿಗ್ತದೆ. ಈಗ ನಾವೇನು ಮಾಡಬೇಕಂತೇಳಿದ್ರೆ, ಇದನ್ನೇ ಒಂದು ಪ್ರಮೇಯದ ರೂಪದಲ್ಲಿ ನಾವೀಗ ಏನು ಮಾಡಬೇಕು, ಸಾಮಾನ್ಯೀಕರಣಗೊಳಿಸಬೇಕು. ಆ ಪ್ರಮೇಯವನ್ನು ಏನಂತ ಕರೀತಾರೆ, ಅದು ಶೇಷ ಪ್ರಮೇಯ ಅಂತ ಹೇಳ್ತಾರೆ. ಹಾಗಾದರೆ ಶೇಷ ಪ್ರಮೇಯ ಅಂದರೆ ಏನು? ಶೇಷ ಪ್ರಮೇಯ ಅಂದರೆ ನೋಡಿ, ಪಿ ಆಫ್ ಎಕ್ಸ್ ಎಂಬ ಬಹುಪದೋಕ್ತಿಯನ್ನು ನೋಡಿ, ಯಾವುದೇ ಬಹುಪದೋಕ್ತಿ ಆಗಿರಬಹುದು, ಪಿ ಆಫ್ ಎಕ್ಸ್ ಎಂಬ ಬಹುಪದೋಕ್ತಿಯನ್ನು ರೇಖಾತ್ಮಕ ಬಹುಪದೋಕ್ತಿ x - a ಇಂದ ಭಾಗಿಸಿದಾಗ, ರೇಖಾತ್ಮಕ ಬಹುಪದೋಕ್ತಿಯಲ್ಲಿರುವಂಥ ವಿಧಗಳ ಬಗ್ಗೆ ಕಲ್ತಿದ್ದೀರಿ. ರೇಖಾತ್ಮಕ ಬಹುಪದೋಕ್ತಿ ಅದು x - a ರೂಪದಲ್ಲಿರಬೇಕು. x - a ರೂಪದಲ್ಲಿರುವಂಥ ಬಹುಪದೋಕ್ತಿಯಿಂದ ಭಾಗಿಸಿದಾಗ ಸಿಗುವಂಥ ಶೇಷ ಏನಾಗಿರುತ್ತದೆ, ಪಿ ಆಫ್ ಎ ಆಗಿರುತ್ತದೆ. ಇದನ್ನೇ ಶೇಷ ಪ್ರಮೇಯ ಅಂತ ಕರೀತಾರೆ. ಗಮನಿಸಿ, x - a ಯ ಶೂನ್ಯತೆ ಯಾವುದು, x - a ಯ ಶೂನ್ಯತೆ +a. ಎಕ್ಸ್ನ ಬೆಲೆ +a ಅಂದರೆ 0ಗೆ ಸಮಾನಗೊಳಿಸಬೇಕು. ನೋಡಿ, x - a = 0, x = a. ಇದು ಶೂನ್ಯತೆ. ಈ ಬೆಲೆಯನ್ನು ಆದೇಶಿಸಿದಾಗ ನಮಗೆ ಸಿಗುವಂಥ ಶೇಷ ಉಂಟಲ್ವ, ಅದು ದೀರ್ಘ ಭಾಗಾಕಾರವನ್ನು ಮಾಡದೆಯೇ ಸಿಗುವಂಥ ಶೇಷ ಆಗಿರುತ್ತದೆ. ಅದನ್ನೇ ಶೇಷ ಪ್ರಮೇಯ ಅಂತ ಕರೀತಾರೆ. ಸರಿಯಾಗಿ ಗಮನಿಸಬೇಕಿದು ಪ್ರಮೇಯ, ಸ್ವಲ್ಪ ಇಂಪಾರ್ಟೆಂಟ್ ಇದು. ಪಿ ಆಫ್ ಎಕ್ಸ್ ಎಂಬ ಬಹುಪದೋಕ್ತಿಯನ್ನು ರೇಖಾತ್ಮಕ ಬಹುಪದೋಕ್ತಿ x - a ಇಂದ ಭಾಗಿಸಿದಾಗ ಸಿಗುವ ಶೇಷವು ಪಿ ಆಫ್ ಎ ಆಗಿರುತ್ತದೆ. ಇದನ್ನು ಶೇಷ ಪ್ರಮೇಯ ಅಂತ ಕರೀತಾರೆ. ಒಂದು ಉದಾಹರಣೆಯನ್ನು ಗಮನಿಸಿ. x⁴ + x³ - 2x² + x + 1 x - 1ರಿಂದ ಭಾಗಿಸಿದಾಗ ಸಿಗುವ ಶೇಷವನ್ನು ಕಂಡುಹಿಡಿಯಿರಿ. ನೇರವಾಗಿ ಶೇಷವನ್ನು ಕಂಡುಹಿಡಿಯೋಣ. ಒಂದು ಬಹುಪದೋಕ್ತಿ ಪಿ ಆಫ್ ಎಕ್ಸ್, ಸೊ ಪಿ ಆಫ್ ಎಕ್ಸ್ ಸಮ x⁴ + x³ - 2x² + x + 1. ಇನ್ನೊಂದು ಬಹುಪದೋಕ್ತಿ ಅದು ಜಿ ಆಫ್ ಎಕ್ಸ್ ಸಮ x - 1. ಇದರ ಶೂನ್ಯತೆಯನ್ನು ಕಂಡುಹಿಡಿಯಬೇಕು.
ಶೂನ್ಯತೆ ಕಂಡುಹಿಡಿದು ಹೇಗೆ ಎಕ್ಸ್ ಮೈನಸ್ 1 ಸಮ 0. ಸೊ ಎಕ್ಸ್ ಸಮ ಏನಾಯಿತು 1 ಆಯಿತು. ಈ ಬೆಲೆಯನ್ನು ಇಲ್ಲಿ ತಂದು ಆದೇಶಿಸಿ ಪಿ ಆಫ್ ಎಕ್ಸ್ನ ಬದಲಿಗೆ 1 ಸಮ ಎಕ್ಸ್ ಘಾತ 4 1 ರ ಘಾತ 4 ಪ್ಲಸ್ ಎಕ್ಸ್ ಕ್ಯೂಬ್ 1 ರ ಘಾತ 3 ಮೈನಸ್ 2 ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ 1 ರ ವರ್ಗ ಪ್ಲಸ್ ಎಕ್ಸ್ 1 ಪ್ಲಸ್ 1 1 ರ ಘಾತ 4 ಅಂದರೆ 1 ಪ್ಲಸ್ 1 ರ ಘಾತ 3 1 ಮೈನಸ್ 2 ಇಂಟು 1 ಪ್ಲಸ್ 1 ಪ್ಲಸ್ 1 2. ಸಂಕ್ಷೇಪಿಸಿ 2 ಮೈನಸ್ 2 ಪ್ಲಸ್ 2 ಸಂಕ್ಷೇಪಿಸಿದಾಗ ಉತ್ತರ ಎಷ್ಟಾಯಿತು 2. ಇದು ಪಿ ಆಫ್ 1. ನೋಡಿ, ಇದು ದೀರ್ಘ ಭಾಗಾಕಾರವನ್ನು ಮಾಡದೆಯೇ ನಾವೇನು ಮಾಡಿರುವಂಥದ್ದು ಶೇಷವನ್ನು ಕಂಡುಹಿಡಿದಿರುವಂಥದ್ದು ಪಿ ಆಫ್ 1 ಸಮ 2. ಇದು ಶೇಷ ಪ್ರಮೇಯದ ಮೂಲಕ ನಾವು ಶೇಷವನ್ನು ಕಂಡುಹಿಡಿದಿದ್ದೇವೆ. ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಶೇಷ ಪ್ರಮೇಯದ ಹೇಳಿಕೆ, ಆಮೇಲೆ ಅದಕ್ಕೆ ಸಂಬಂಧಿಸಿರುವಂಥ ಕೆಲವೊಂದು ಉದಾಹರಣೆ ಲೆಕ್ಕಗಳು ನೋಡಿದ್ದೇವೆ. ಅದಕ್ಕೆ ಸಂಬಂಧಿಸಿರುವಂಥ ಇನ್ನಷ್ಟು ಹೆಚ್ಚಿನ ಲೆಕ್ಕಗಳು ಟೆಕ್ಸ್ಟ್ ಪುಸ್ತಕದಲ್ಲಿ ಉಂಟು. ಅದನ್ನು ಅಭ್ಯಾಸ ಮಾಡಿ ಇನ್ನು ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಹೆಚ್ಚಿನ ವಿವರವನ್ನು ಚರ್ಚಿಸೋಣ. ಎಲ್ರಿಗೂ ವಂದನೆಗಳು.